ವೆಲ್ಕಮ್ ಟು 2025. ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಈ ವರ್ಷದ ಕಂಟೆಂಟ್ ಶುರು ಮಾಡೋಣ. ಇವತ್ತಿನ ಕಾಂಟೆಂಟ್ ಬಗ್ಗೆ ಮಾತಾಡೋದಾದ್ರೆ ನಾವಿವತ್ತು ಈ ವಿಡಿಯೋಲ್ಲಿ 2025 ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಅಪ್ಡೇಟ್ ಹಾಗೂ ರಿಲೀಸ್ ಬಗ್ಗೆ ಮಾತಾಡೋಣ. ಸೊ 2025 ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಯಾವುದು ಅಂತ ನೋಡ್ತಾ ಹೋದ್ರೆ ನಮ್ ಕಣ್ಣಿಗೆ ಬೀಳೋ ಮೊದಲನೇ ಮೂವಿನೇ ಟಾಕ್ಸಿಕ್. ಸೊ ಟಾಕ್ಸಿಕ್ ವಿಚಾರ ಬಂತು ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾಟ್ ಜಸ್ಟ್ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಫಾರ್ ದ ಎಂಟೈರ್ ಇಂಡಿಯನ್ ಸಿನಿಮಾ ಟಾಕ್ಸಿಕ್ ಇಸ್ ಮೋಸ್ಟ್ ಅವೈಟೆಡ್ ಮೂವಿ. ನ್ಯಾಷನಲ್ ಅವಾರ್ಡ್ ವಿನ್ನರ್ ಗೀತು ಮೋಹನ್ ದಾಸ್ ಜೊತೆ ಕೊಲಾಬ್ರೇಟ್ ಮಾಡಿ ವರ್ಲ್ಡ್ ಕ್ಲಾಸ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಒಂದು ಹಾಲಿವುಡ್ ರೇಂಜ್ ಮೂವಿಯನ್ನ ಪ್ರೆಸೆಂಟ್ ಮಾಡೋ ಆಂಬಿಷನ್ ಅಲ್ಲಿ ಯಶ್ ಅವರು ಬ್ಯುಸಿ ಆಗಿದ್ದಾರೆ. ಈ ಮೂವಿ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ರೆಕಾರ್ಡ್ ಬ್ರೇಕ್ ಮಾಡುತ್ತೋ ಅಥವಾ KFI ಹಾಗೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡುತ್ತೋ ಅನ್ನೋದು ಎಲ್ಲಾ ಫ್ಯಾನ್ಸ್ಗಳ ವೇಟಿಂಗ್ ಅಂತ ಖಂಡಿತ ಹೇಳ್ಬೋದು. KGF ಆದ ನಂತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಮತ್ತೊಂದು ಸಕ್ಸಸ್ಫುಲ್ ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಅದು ಕಾಂತಾರ. ರಿಷಬ್ ಅವರೇ ಹೇಳೋ ತರ ಪ್ಯಾನ್ ಇಂಡಿಯಾ ಮೂವಿ ಮಾಡೋದಲ್ಲ, ಅದು ತಾನಾಗೆ ಆಗೋದು ಅಂತ ಹೇಳ್ಬೋದು. ಕಾಂತಾರ ಮೂಲಕ ರಿಷಬ್ ಅವರು ತಾವೊಬ್ಬ ಗ್ರೇಟ್ ಆಕ್ಟರ್ ಅನ್ನೋದನ್ನ ಇಡೀ ಇಂಡಿಯನ್ ಸಿನಿಮಾಗೆ ಪ್ರೂವ್ ಮಾಡಿದ್ರು. ಅದಷ್ಟೇ ಅಲ್ಲದೆ ಅವರ ಡೈರೆಕ್ಷನಲ್ ಸ್ಕಿಲ್ಸ್ ಕೂಡ ಇಡೀ ಇಂಡಿಯಾ ಅಪ್ರಿಶಿಯೇಟ್ ಮಾಡಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಬರ್ತಿರೋ ಮೂವಿ ಪ್ರೀಕ್ವೆಲ್ ಆಗಿರೋದ್ರಿಂದ ಈ ಮೂವಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಅಥವಾ ಡಿವೈನ್ ಆ್ಯಂಗಲ್ನ ಮತ್ತೆ ಹೇಗೆ ಸರ್ಪ್ರೈಸಿಂಗ್ ಆಗಿ ಹಾಗೂ ಇಂಟ್ರೆಸ್ಟಿಂಗ್ ಮತ್ತು ಎಂಟರ್ಟೈನಿಂಗ್ ಆಗಿ ರಿಷಬ್ ಅವರು ತಗೊಂಬರ್ತಾರೆ ಅನ್ನೋದೇ ಅವರಿಗಿರೋ ದೊಡ್ಡ ಚಾಲೆಂಜ್. ಅದಷ್ಟೇ ಅಲ್ಲದೆ ನಮಗಿರೋ ದೊಡ್ಡ ವೇಟಿಂಗ್ ಕೂಡ ಅದೇ. ಮತ್ತೊಂದು 2025ನ ಬಿಗ್ಗೆಸ್ಟ್ ಅಪ್ಡೇಟ್ ಅಥವಾ ವೇಟಿಂಗ್ ಅಂದರೆ ಡೆವಿಲ್. ಟ್ರೇಲರ್ ಸಾಕಷ್ಟು ಬಸ್ ಮತ್ತೆ ಕ್ಯೂರಿಯಾಸಿಟಿಯನ್ನ ನಮ್ಮೆಲ್ಲರಲ್ಲೂ ಬಿಲ್ಡ್ ಮಾಡಿದೆ. ಕಾಟೇರ ಅಂತ ಬಿಗ್ಗೆಸ್ಟ್ ಸಕ್ಸಸ್ ನಂತರ 2025 ಅಲ್ಲಿ ಒಂದು ಸ್ಟೈಲಿಶ್ ಹಾಗೆ ಒಂದು ನೆಗೆಟಿವ್ ಲೀಡ್ ಇರೋ ಕ್ಯಾರೆಕ್ಟರ್ನಲ್ಲಿ ದರ್ಶನ್ ಅವರು ಬರ್ತಾ ಇರೋದು ನವಗ್ರಹ ನಂತರ ಈ ತರದ ಒಂದು ಕ್ಯಾರೆಕ್ಟರ್ ನಮ್ಮೆಲ್ಲರಿಗೂ ನೋಡಕ್ ಸಿಕ್ಕಿರೋದು ಇದೆ ಅಂತ ಅನ್ಸುತ್ತೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ಪಾಸಿಟಿವ್ 2025 ಅಲ್ಲಿ ಕಾಟೇರ ನಂತರ ದರ್ಶನ್ ಅವರು ಡೆವಿಲ್ ಮುಖಾಂತರ ನಮ್ಮೆಲ್ಲರ ಎದುರಿಗೆ ಬರೋದು ಖಂಡಿತ. 45 ದ ಮೂವಿ ಒಂದು ಇನ್ಸೇನ್ ಕೊಲಾಬ್ರೇಷನ್ ಅಂತ ಹೇಳ್ಬೋದು. ಉಪ್ಪಿ ಹಾಗೂ ಶಿವಣ್ಣ ಅವರು ಪ್ರೀತ್ಸೆ ಹಾಗೂ ಲವಕುಶ ನಂತರ ಮತ್ತೊಮ್ಮೆ ಒಂದು ಕಾಂಬಿನೇಷನ್ ನಲ್ಲಿ ಮೂವಿಯನ್ನ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲದೆ ಇವತ್ತಿನ ಸೆನ್ಸೇಷನ್ ರಾಜ್ ಬಿ ಶೆಟ್ಟಿ ಕೂಡ ಈ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇರೋದು ಮತ್ತೊಂದು ಆಡ್ ಆನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮಲ್ಟಿ ಸ್ಟಾರರ್ ಅಲ್ಲಿ ಈ 3 ಜನ ಹೀರೋಗಳನ್ನ ಇಟ್ಕೊಂಡು ಅರ್ಜುನ್ ಜನ್ಯ ಅವರು ಸ್ಕ್ರೀನ್ ಮೇಲೆ ನಮ್ಮೆಲ್ಲರಿಗೂ ಅದೇನಂತ ತರ್ತಾರೋ ಅನ್ನೋ ಸರ್ಪ್ರೈಸ್ ಖಂಡಿತ ಎಲ್ಲರಲ್ಲೂ ಇದೆ. ಬಿಲ್ಲಾ ರಂಗ ಭಾಷಾ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಅವರ ಕಾಂಬಿನೇಷನ್ ನಲ್ಲಿ ವಿಕ್ರಾಂತ್ ರೋಣ ನಂತರ ಬರ್ತಾ ಇರೋ ಮೂವಿ ಇದಾಗಿದೆ. ಫ್ಯಾನ್ಸ್ ಇವರಿಬ್ಬರ ಕಾಂಬಿನೇಷನ್ ನಿಂದ ಒಂದು ಒಳ್ಳೆ ಸಕ್ಸಸ್ಗಾಗಿ ಕಾಯ್ತಾ ಇರೋದಂತೂ ಖಂಡಿತವಾಗ್ಲೂ ನಿಜ. KD ದ ಡೆವಿಲ್ 2025ನ ಮತ್ತೊಂದು ಅವೈಟೆಡ್ ಮೂವಿ. ಶೋಮ್ಯಾನ್ ಪ್ರೇಮ್ ನಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡಕ್ಕೆ ಮತ್ತೊಮ್ಮೆ ಡೈರೆಕ್ಷನ್ ಕ್ಯಾಪ್ ತೊಟ್ಟಿದ್ದಾರೆ. ಹಾಗೆ ಧ್ರುವ ಸರ್ಜಾ ಅವರು ಮಾರ್ಟಿನ್ ನಂತರ ನಮ್ಮೆಲ್ಲರನ್ನು ರಂಜಿಸಕ್ಕೆ ಈ ಮೂವಿ ಮುಖಾಂತರ 2025 ಅಲ್ಲಿ ಬರ್ತಾ ಇದ್ದಾರೆ. ಸೊ ಇದಿಷ್ಟು 2025ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಅಂತ ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಿರೋದು. ಸೊ ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಹೆಸರು ಮಿಸ್ ಆಗಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ತಾ, ಹಾಗೆ ನಮ್ಮ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತೀನಿ.